ನಮಸ್ಕಾರ. ನಮ್ಮೊಂದಿಗೆ ನನ್ನ ಕಡೆಯಿಂದ ನನ್ನ ಮತ್ತೊಂದು ಸ್ಪೆಷಲ್ ವಿಡಿಯೋಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಆಲ್ರೆಡಿ ನಿಮಗೆ ಟೈಟಲ್ ತಮ್ಮನಲ್ಲಿ ನೋಡಿ ಗೊತ್ತಾಗಿರುತ್ತೆ ನಾ ಇವತ್ತು ಯಾವ ಪ್ಲೇಸಿಗೆ ಹೊಂಟೇವೆ ಒಂದು. ಸೊ ನಾವು ಸದ್ಯಕ್ಕದವರಿಗೆ ಧಾರವಾಡಿಂದ ಒಂದು 2 ಕಿಲೋಮೀಟ್ರ್ ಮುಂದೆ ಅದೇವೆ ರೀ, ಅಂದ್ರೆ ಧಾರವಾಡ ಔಟ್ರ್ ಒಳಗೆ ಅದೇವಿ. ನಮ್ಮೂರಿಂದ ಒಂದು 30 ಕಿಲೋಮೀಟ್ರಿಂದ ಮುಂದೆ ಅದೇವೆ ರೀ. ಸೊ ವಿಡಿಯೋ ಆಗ ಸ್ಟಾರ್ಟ್ ಮಾಡ್ಬೇಕಿತ್ತು, ಅಲ್ಲಿ ಇನ್ನೂ ಥಂಡಿ ಭಾಳ ಇತ್ತು ರೀ ಇವತ್ತು, ಅದಕ್ಕೆ ಸಂಬಂಧ ಸ್ವಲ್ಪ ಲೇಟ್ ಅಷ್ಟಲ್ಲಿ ಮಾಡತ್ತೀನಿ. ಇನ್ನೂ ಡಾರ್ಕ್ ಇತ್ತಲ್ಲ ರೀ, 6 ಗಂಟೆ 6:30 ಆಗಿತ್ತು. ಹಂಗೆ ಬಿಟ್ಟಾಗ ನಾವು ಅವು ಸ್ವಲ್ಪ ಇನ್ನೂ ತೋರ್ಸಕ್ಕೆ ಏನಿದ್ದಿಲ್ಲ ನಿಮ್ಗೆ ಕತ್ಲಾಗಿದ್ದಕ್ಕೆ. ಸೊ ಅದಕ್ಕೆ ಈಗ ಸ್ಟಾರ್ಟ್ ಮಾಡತ್ತೀನಿ. ಫುಲ್ ಎಕ್ಸೈಟಿಂಗ್ ಅದಾಗಿರಿ, ಎಲ್ಲರೂ ಎಕ್ಸೈಟಿಂಗ್ ಒಳಗದೇವಿ. ನಮ್ಮ ಫ್ರೆಂಡ್ಸು ಇಲ್ಲಿ ಅದಾರ ಫುಲ್, ಅದ್ರ ಸಂಬಂಧ ಇನ್ನೂ ಎಕ್ಸೈಟಿಂಗ್. ನಮ್ಮ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗೋದು ಗೊತ್ತಾಯ್ತು ನಿಮ್ಗೆ ಎಷ್ಟು ಮಜಾ ಇರುತ್ತೆ ಅಂತಂದು. ಸೊ ಫುಲ್ ಫನ್ ಪ್ಯಾಕ್ಡ್ ಆಗಿರುತ್ತೆ ರೀ ಈ ವಿಡಿಯೋ. ಸೊ ಫುಲ್ ಕೊನೆವರೆಗೂ ನೋಡಿರಿ. ಸೊ ನಿಮ್ಮ ಫ್ರೆಂಡ್ಸ್ ಇಲ್ಲೇ ಅದಾರ, ತೋರಿಸ್ತಾ ನೋಡು ಅಷ್ಟ್ರೂ. ಈಗ ವಿಡಿಯೋ ಮಾಡ್ತಾ ಹತ್ತ ಹೋಗ್ತಾರೆ ನೋಡ್ರಿ, ಹಾಯ್ ಮಾಡ್ರು. ಸೊ ಒಬ್ಬೊಬ್ಬರ ಹೆಸರು ನಾನು ಆಮೇಲೆ ರಿವೀಲ್ ಮಾಡ್ಕೊತ ಹೋಗ್ತೀನಿ. ಸೊ ಸದ್ಯಕ್ಕೆ ಇವತ್ತು ನಮ್ಮ ಬಡವರ ಲೈನಪ್ ನೋಡ್ರಿ. ಇವತ್ತು ಗಾಡಿ ಇದೆ, ಸ್ಪ್ಲೆಂಡರ್ ಪ್ಲಸ್, ಇದು ಆ್ಯಕ್ಟಿವಾ, ಇದು ಪ್ಲೆಸರ್ ಪ್ಲಸ್, ಅದು FZ, ಅದು ದೊಡ್ಡ ಗಾಡಿ ರೀ. ಅದು ಶ್ರೀಮಂತರ ಗಾಡಿ, ಅದು ಅವ್ರದ್ದು ಸಮರ್ಥ ಅವ್ರದ್ದು. ಸೊ ಇಷ್ಟು ಜನ ಅದೇವ್ರಿ ನಮಗೆ. ಟೋಟಲ್ ಒಂದು ಎಷ್ಟು ಮಂದಿ ತಲಾ ಫಾರ್ ರೀಸನ್ 7 ಮೆಂಬರ್ಸ್ ಹೊಂಟೇವ್ರಿ ನಾವು. ತಲಾ ಫಾರ್ ರೀಸನ್ ಇಲ್ಲಿ ಅದ ನೋಡ್ರಿ. ತಲಾ ಫಾರ್ ರೀಸನ್ ಮೇನ್ ಓನರ್, ಇವ್ರು ಸಣ್ಣ ಓನರ್. ಇವ್ರು ಹುಟ್ಟರು ಫುಲ್ ಟೀಗಿ ಕುಡ್ಕೊಂಡು ಸ್ವಲ್ಪ ಬೆಚ್ಚಗೆ ಅದು ರೀ, ಥಂಡಿ ಭಾಳ ಇದ್ದಕ್ಕೆ. ಸೊ ಬರೀಗ ಹೋಗೋಣಂತ. ಸೊ ಡೈರೆಕ್ಟಾಗಿ ದಾಂಡೇಲಿ ಒಳಗೆ ಸಿಗ್ತಾನೆ ನಿಮ್ಗೆ ಡೈರೆಕ್ಟ್. ಇಲ್ಲಾಂದ್ರೆ ನಿಮ್ಗೆ ಧಾರವಾಡಗೆ ಏನಾರ ತೋರ್ಸಕ್ಕಂದ್ರೆ ಬ್ಯೂಟಿಫುಲ್ ಪ್ಲೇಸ್ ಹೋಗೋದು, ಬ್ಯೂಟಿಫುಲ್ ಪ್ಲೇಸ್ ರೀ. ಅದ್ರೊಳಗೆ ನಿಮ್ಗೆ ಏನಾರ ಇನ್ನೂ ಚಲೋ ಕಾಣಿಸಿದ್ರೆ ನಿಮ್ಗೆ ತೋರ್ಸಂತ ಹೋಗ್ತೇನೆ ದಾರಿ ಒಳಗೆ. ಅಲ್ಲ ಈ ವಿಡಿಯೋ ನೋಡಿದ್ರೆ ಮನ್ಯಾಗ ವಿಡಿಯೋ ನೋಡಿದ್ರೆ ಅಂದ್ರೆ ಬೈಕ್ ತೊಗೊಂಡೋಗಿದ್ದು. ಈಗ ನಮ್ಮ ಅಪ್ಪಾಜಿ ಪ್ರಕಾರ ನಿಂಗೆ ಗಡ್ಯಾಗದಂತ ಹೇಳೀನಿ, ನೀವು ಇದನ್ನೆಲ್ಲ ಮಾಡ್ಬಿಡ್ರಿ. ಮಾಡ್ರಿ ಇದಕ್ಕೆ ನಿಂದು ತಾಯಿ ಗುಣ ಹಾಡಾಕ್ರಿ. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ. ನಾವು ಹೊಂಟೇವಿ ದಾಂಡೇಲಿಗೆ, ಯಾಕಂತ ನಿಮ್ಗೆ ಹೋದ್ಮ್ಯಾಗ ಹೇಳ್ತೇವಿ. ಬಾಯ್. ಸೊ ಈಗ ಆಗಲೇ ಹೇಳಿದ್ ನಿಮ್ಗೆ ದಾಂಡೇಲಿಗೆ ಹೋಗಿ ಸಿಗ್ತಾನಂತ ಅಂದು. ಇನ್ನೂ 2 ಮಿನಿಟ್ಸ್ ಆಗಿಲ್ಲ, ಮತ್ತೊಂದು ಸ್ಟಾಪ್ ಆಯ್ತು ನಮಗೆ. ಇಲ್ಲಿ ನೋಡತ್ತೀರಿ ನೀವು, ನಾಷ್ಟಕ್ಕೆ ಮತ್ತೊಂದು ಸ್ಟಾಪ್. ಸೊ ಇವತ್ತು ಹೋಗಿ ಮುಡ್ತೇವೆ ಇಲ್ಲ ಅನ್ನೋದು ಡೌಟ್ ಬಂತೀರಿ ನನಗೆ. 2 ಕಿಲೋಮೀಟ್ರಿಗೆ ಒಂದು ಸ್ಟಾಪ್ ಮಾಡ್ಕೊಂಡು ಹೊಂಟೇವಿ. ಅಷ್ಟು ಹೇಳತ್ರಿ. ಇಲ್ಲಿ ಯಾರು ಅಷ್ಟರು ಮರಿ ಹೋಗೋಣಂತ. ಮತ್ತೆ ಸಿಗ್ತಾನೆ ನಿಮ್ಗೆ. ಫೈನಲಿ ನಾವು ಬಂದೇವ್ರೀಗ ದಾಂಡೇಲಿಗೆ. ಸದ್ಯಕ್ಕೆ ನಾದನೀಗ ಕಾಳೆ ರಿವರ್ ಮೇಲೆ ನೋಡತ್ತೀರಿ ನೀವು. 6:30 ಬಿಟ್ಟಿದ್ದು ನಾವು 3ರಿಂದ ಇಲ್ಲಿ 10:30 ಆಗೈತಿ. ಈಗ 4 ಅವರ್ ಆಯ್ತು. 4 ಅವರ್ ಯಾಕಂತಂದ್ರೆ ಲೊಕೇಶನ್ ಮಾತ್ರ ಒಂದಕ್ಕಿಂತ ಒಂದು ಮಸ್ತ್ ಬರತ್ತಿತ್ತು ಬರೋ ದಾರಿ ಒಳಗೆ. ಅಂದ್ರೆ ಹೇಳ್ತಾರಲ್ರಿ, ಹೋಗೋ ಪ್ಲೇಸ್ಗಿಂತ ಹೋಗೋ ದಾರಿ ಮಸ್ತ್ ಇರತ್ತಂದು. ಸೊ ನೆಕ್ಸ್ಟಿಗೆ ನಾವೀಗ ರೆಸಾಲ್ಟ್ ಮಾಡ್ಬೇಕ್ರಿ ಇಲ್ಲಿಂದ. ಹೌದು, ನಾವೀಗ ಸ್ಟೇ ಮಾಡತ್ತೇವೆ ಇಲ್ಲಿ ಒಂದಿನ. ರೆಸಾಲ್ಟ್ ಆನ್ಲೈನ್ ಬುಕ್ ಮಾಡ್ಕೋಬೇಕಿತ್ತು. ಈಗ ಆಫ್ ಸೀಸನ್ ಅಲ್ರಿ, ಆಲ್ಮೋಸ್ಟ್ ಎಲ್ಲ ಖಾಲಿ ಇರ್ತಾವೆ. ಇಲ್ಲೇ ಒಂದು 2-3 ನೋಡ್ತೇವೆ. 2-3 ನೋಡಿ ಯಾವ ಚಲೋ ಇರುತ್ತಂತಂದು ಅದನ್ನು ಬುಕ್ ಮಾಡ್ಕೊಂಡು ನಿಮ್ಗೆ ಹೇಳ್ತೇನೆ, ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಸೊ ಅಲ್ಲಿ ಹೋಗಿ ಸಿಗೋಣಂತ. ಸದ್ಯ ಮಟ್ಟಿಗೆ ಇಲ್ಲಿ ಅಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಫೋಟೋ ಸೆಷನ್ ಮಾಡತ್ತಾರೆ, ನೋಡತ್ತೀರಿ. ಸೊ ಇದು ಕಾಳಿ ರಿವರ್, ಎಷ್ಟು ಮಸ್ತ್ ಕಾಣತ್ತೆ ನೋಡ್ರಿ ಇದು. ಅಲ್ಲಿ ಮೊಸಳೆ ಐತಿ, ನಿಮಗೆ ಕಾಣತ್ತಿಲ್ಲ ಗೊತ್ತಿಲ್ಲ, ಝೂಮ್ ಮಾಡಿ ತೋರಿಸಕ್ಕೆ ಟ್ರೈ ಮಾಡ್ತೀನಿ. ಅದ ಮೊಸಳೆ ರೀ, ಟ್ಯಾಂಕ್ ಚಿನ್ನ. ಸೊ ಫುಲ್ ಮಸ್ತ್ ಚಿಲ್ ಮಾಡತ್ತೆ ಹುಟ್ರು. ಈಗ ಹೋಗೋಣಂತ ನೆಕ್ಸ್ಟ್ ರಿಸಾಲ್ಟಿಗೆ ಹೋಗಿ ನಿಮ್ಗೆ ಸಿಗ್ತೇನೆ ಅಲ್ಲಿಂದ. ಆಲ್ಮೋಸ್ಟ್ 1.5 ತಾಸು ಹುಡುಕಾಡಿಂದ ನಮ್ಗೆ ಫೈನಲಿ ಸಿಕ್ತಿರಿ ಒಂದು ರಿಸಾಲ್ಟ್. ಇಲ್ಲಿ ನೋಡತ್ತೀರಿ ನೀವು, ಕಾಳಿ ನೇಚರ್ ಸ್ಟೇ ಅಂತಂದು ಇಲ್ಲಿ ಐತೆ ನೋಡ್ರಿ. ಸೊ ಈ ಟೈಪ್ ಸಿಗುತ್ತೆ ನಿಮ್ಗೆ ನೋಡೋಕೆ. ನಾನು ಅನ್ಕೊಂಡಿದ್ದೆ ಇದು ಆಫ್ ಸೀಸನ್, ಅಲ್ಲೇ ಬಂದು ಬುಕ್ ಮಾಡಿಬಿಟ್ರೆ ಸಿಗ್ತಾವೆ ಅಂತ ಮಾಡಿದ್ದೆ. ಇಲ್ಲರಿ, ಇದು ಆ ಸೀಸನ್ ಅಂತಂದು ಅಲ್ಲೇ ದಾಂಡೇಲಿ ಸಿಟಿ ಒಳಗೆ ನಾವು ಆಲ್ಮೋಸ್ಟ್ 1.5 ತಾಸು ನಾವು ಗುದ್ದಾಡಿದ್ವಿ, ಎಲ್ಲಿ ಸಿಗಲಿಲ್ಲ ನಮ್ಗೆ. ಆಲ್ಮೋಸ್ಟ್ ಎಲ್ಲ ಫುಲ್ ಆಗ್ಯಾವ ಅಂತ ಹೇಳ್ತಿದ್ರು. ಹಂಗೋಟ್ ಹಿಂಗೋಟ್ ಮಾಡಿ ಲಾಸ್ಟ್ನಾಗ ಇದು ಸಿಕ್ತು ನಮ್ಗೆ, ಕಾಳಿ ನೇಚರ್ ಸ್ಟೇ ಅಂತಂದು. ಇದು ಇಲ್ಲಿ ಪರ್ ಪರ್ಸನ್ಗೆ 1400 ರೂಪೀಸ್ ಚಾರ್ಜ್ ಮಾಡ್ತಾರೆ ನಮ್ಗೆ. ಅದರೊಳಗೆ ನಿಮ್ಗೆ ರಿವರ್ ಆ್ಯಕ್ಟಿವಿಟಿನೂ ಇರುತ್ತೆ. ಒಂದು ಲಂಚ್, ಒಂದು ಡಿನ್ನರ್, ಒಂದು ಬ್ರೇಕ್ಫಾಸ್ಟೂ ಇರುತ್ತೆ. ಅದ್ರ ಜೊತೆಗೆ ನಿಮಗೆ ಇಲ್ಲೇ ಆರ್ಚರಿ, ಸ್ವಿಮ್ಮಿಂಗ್ ಪೂಲ್, ನೈಟ್ ಡ್ಯಾನ್ಸ್ ಅವೆಲ್ಲ ಇರುತ್ತೆ. ಸೊ ನಿಮ್ಗೆ ಸಪ್ರೇಟಾಗಿ ನಿಮಗೆ ರಿವರ್ ರಾಫ್ಟಿಂಗ್ ಅಥವಾ ಜಿಪ್ ಲೈನ್ ಮಾಡ್ಬೇಕಂದ್ರೆ
ನೀವು ಎಲ್ಲ ಯಾವುದೋ ರೆಸಾರ್ಟ್ ಒಳಗೆ ನಿಮ್ಗೆ ಅದ್ರ ಜೊತೆ ಇರಲ್ಲ ರೀ, ಅಂದ್ರೆ ಕೊಟ್ಟಿದ್ದ ಅಮೌಂಟ್ ಜೊತೆ ಇರಲ್ಲ, ನೀವು ಸಪ್ರೇಟ್ ಅಲ್ಲಿ ಹೋಗಿ ಪೇ ಮಾಡ್ಬೇಕು. ರಿವರ್ ರಾಫ್ಟಿಂಗಿಗೆ 500 to 600 ಇರುತ್ತೆ, ಅಂದ್ರೆ 500 to 600 ರೂಪಾಯಿ ಇರುತ್ತೆ. ನಿಮಗೆ ಜಿಪ್ಲೈನ್ ಏನಾರ ಮಾಡ್ತೀರಿ ಅಂದ್ರೆ 350 ಸ್ಟಾರ್ಟ್ ಆಗುತ್ತೆ ರೀ, 350 ರೂಪಾಯಿ ಇರುತ್ತದೆ. ಅದೊಂದು ತಲೆಯಾಗಿರಲಿ ರೀ. ನಿಮ್ಮ ಭಾಳ ಜನ ಏನು ಅನ್ಕೊಂಡಿರ್ತೀರಿ, ನೀವು ಬುಕ್ ಮಾಡಿರ್ತೀರಿ ಮೊದಲ ರೆಸಾರ್ಟ್, ಅದ್ರೊಳಗೆ ನಿಮ್ಗೆ ರಿವರ್ ರಾಫ್ಟಿಂಗ್ ಬರುತ್ತೆ ಅಂತ ತಿಳ್ಕೊಂಡಿರ್ತೀವಿ. ಇಲ್ಲರಿ ಸಪ್ರೇಟ್ ಪೇ ಮಾಡ್ಬೇಕು. ಸೊ ಬರೀಗ ನಮ್ಮ ಹುಡುಗರು ಅಲ್ಲಿ ಸ್ವಿಮ್ಮಿಂಗ್ ಪೂಲಾಗ ಫುಲ್ ಎಂಜಾಯ್ ಮಾಡತ್ತಾರ. ಅಲ್ಲಿ ಹೋಗಿ ಸ್ವಿಮ್ಮಿಂಗ್ ಪೂಲ್ ತೋರಿಸ್ತೇನೆ, ನಮ್ಮ ಫ್ರೆಂಡ್ಸನ್ನು ತೋರಿಸ್ತೇನೆ ನಿಮ್ಗೆ. ಮತ್ತು ಇಲ್ಲಿ ನಮ್ಮದು ರೂಮ್ ಕೊಟ್ಟಾರ, ರೂಮ್ನು ತೋರಿಸ್ತೇನೆ. ಈಗ ಬರೀ ಹೋಗೋಣಂತ. ಹೆಂಗೆ ಅನ್ಸದ ಬೈ ಸ್ವಿಮ್ಮಿಂಗ್ ಪೂಲ್? ಹಸಿರು ಅನ್ಸದ, ನೀಲಿ ಅನ್ಸದೈತಿ. ನಿಂಗೆ ಬೈ ಸುಸ್ತಾತನ ಅಲ್ಲಿ? ಇಲ್ರಿ ಎರಡು ಕೈ ಹಿಡಿದು ಹೋಗದ್ರಿ ಹಿಂಗೆ ಅಲ್ಲಿ ಹೋಗದ್ರಿ. ನಿಂದ ನೀ ಯಾಕ್ರಿ ಬ್ರದರ ಈಗ್ರಿ ಅಂದ್ರೆ ಸ್ವಿಮ್ಮಿಂಗ್ ಪೂಲ್ ನೀರು ಖಾಲಿ ಹಾಕಂತ ಇಲ್ಲ ರೀ ಬೀಪ್ ಆಗ್ತೀರಿ. ಹಾಂ ಬ್ರದರ ನೀವೇನಂತೀರಿ, ಹೆಂಗೈತ್ರಿ ಸ್ವಿಮ್ಮಿಂಗ್ ಪೂಲ್? ಮಜಾ ಆಯ್ತು ನೋಡ್ರಿ, ತಂಡಿ ಅಂತ ಮುಕ್ಕಳರಂಗ. ನೀವು ನೋಡ್ರಿ ಇಲ್ಲಿ ಆರ್ಚರಿ ಅಂತ ಹೇಳಿದಲ್ರಿ ಆಗಲೇ, ಅಲ್ಲಿ ಐತ್ರಿ ಅದು. ಇಲ್ಲಿ ಫೋನ್ ಕ್ಯಾಮ್ರಾಕ್ ಬಿಡಾರ ನೀವು ತಂದು ಅಂಟುಗಳಂಗಲ್ ಬಿಡೋದು ಹಂಗೆ ನೋಡೇನು ಆಗಲಿ. ವಾ ಏನು ಗುರಿ ರೀ ಒಂದು ಭಯಂಕರ ಚತುರ್ಮುಖ ದಶಕಂಠರ 10 ಲಕ್ಷ ಅಲ್ಲಲ್ಲಿ 10 ಕೋಟಿ ಕೊಡ್ತೀನಿ. ಮೇಂಟೈನ್ ಮಾಡಿ ಡಿಸ್ಟೆನ್ಸ್. ಇನ್ನೂ ಸ್ವಲ್ಪ ಕಡಿಸಲ್ಲ एक हाथ माफ लो. ನೀರಿನ ಓಡಿಡಲು 1 2 3 ಶಶಿ ನೀಡಾಕ್ರಿ ಆತಾರ. ನೀಡಾಕ್ರದ್ರು ನೀವು ಊಟ ಮಾಡತ್ತಿರಲ್ಲ. ಹಾಂ ಎಲ್ಲ ವೆಜ್ ಏನೇನೈತೆ ತೋರ್ಸೊಮ್ಮೆ. ಇದೇನು ಇದೇನು ಇದು ಬದ್ನಿಕಾಯಿ ಪಲ್ಯ, ಸಾಂಬಾರು, ಇದು ದಾಲ್, ಇದು ಸಾಂಬಾರು, ಇದು ರೈಸ್, ಇದು ಪ್ಲೇಟ್, ಇದು ಇವರು ಸ್ವೀಟ್ ನೋಡ್ರಿ. ಸ್ವೀಟ್ ಮಸ್ತ್ ಇದೆ, ಫುಲ್ ಪೈನಾಪಲ್ ಫ್ಲೇವರ. ಹಾಂ ಹಾಂ ರೀ ಅದು. ಮತ್ತು ಚಪಾತಿ ಮಾತ್ರ ಪಲ್ಯ ಬಟನ್ ಹಾಕೊಂಡಿದ್ದ ಫಸ್ಟ್ ಟೈಮ್ ನೋಡಿ ನಾನು. ಇವ್ ನೋಡಿಲಿ ಪಲ್ಯ ಬಟನ್ ಹಾಕೊಂಡು ಸ್ವೀಟ್ ಹಾಕು. ಶಶಿ ಹೆಂಗೈತೆ ಊಟ ಹೇಳಿಲ್ಲ ನೀ? ಇದು ನಾನು ನಾನ್ ವೆಜ್ ಕೊಡ್ತಾರಂತ ಮಾಡಿದ್ದೀನಿ ರೀ, ವೆಜ್ ಕೊಟ್ಟಾರ. ಅಯ್ಯೋ ಆದರೂ 10ಕ್ಕೆ ಎಂಟ್ರಿ. 2 ಚಿಕನ್ ಇಲ್ಲ ಅಂತೇಳಿ 2 ಮೈನಸ್ ಮಾಡೀನಿ. ಅವ್ರು ನೋಡಿ ಏನಾಗಿದೆ ಗೊತ್ತಾವಲ್ಲ ಅವ್ರು ಪಾಪ. ಸರಿ ನಾವು ಲವರ್ಸ್ ತಿಂತೇವೆ. ಅಯ್ಯೋ 4ನೇ ಸಲ ಹೋಯ್ದೆ, 3ನೇ ಸಲ. ಇದು ಮಸ್ತ್ ಐತಲ್ಲ, ಇದು ಯಾವ್ದು ಪೈನಾಪಲ್ ಫ್ಲೇವರ್, ಅದಕ್ಕೆ 3ನೇ ಸಲ ಅಂತೀರಿ. ಹಾಂ ಒಟ್ಟು ರೊಕ್ಕ ಮುಡ್ಸ್ಕೊಬಿಡೋದು ಇದೇ ಊಟಕ್ಕೆ. ಊಟದಾಗ ಒಂದು ಅರ್ಧ ರೊಕ್ಕ ಮುಟ್ಸಿಲ್ಲ ಅಂದ್ರೆ ನಮಗೂ ಸ್ವಲ್ಪ ಫುಲ್ ಹಾಕತ್ರಿ ರೊಕ್ಕ. ನೋಡಿಲ್ಲ ಪಾಪ ರೊಕ್ಕ ಒಳಗೆ ಮಾಡ್ಕೋಬೇಕ. ಈಗ ರಾತ್ರಿ ಏನ್ರ ಒಂದು ವೇಳೆ ಸ್ವಲ್ಪ ಉಳಿತಂದ್ರೆ ಕಟ್ಕೊಂಡು ಹೋಗ್ತೀವಿ. ಒಬ್ಬರೇ ಕಡೆ ತಂದ ಒಂದು 4 ಪೀಸ್ ಹಾಕೊಂಡೆ ಇರೋನ್ ತಂದಾನ್ರಿ, ಒಂದು 3 ಚೀಲ ತಂದಾನ. ಹೌದಾ ಏನ ಬಗ್ಗಿರ ನೋಡ್ಕೊಂಡು ಹೋಗ್ತಾನೆ ಎಲ್ಲ ಮಿಕ್ಸ್ ಮಾಡಿ. ರೆಸಾಲ್ಟಿಂದ 20 ಕಿಲೋಮೀಟರ್ ಆದ್ಮೇಲೆ ನಾವು ಬಂದೇವ್ರಿ ಈಗ ದಾಂಡೇಲಿದ ಮೋಸ್ಟ್ ಐಕಾನಿಕ್ ಪ್ಲೇಸ್ ಅಂದ್ರೆ ಕಾಳಿ ನದಿ.
ರಿವರ್ ಆ್ಯಕ್ಟಿವಿಟೀಸ್ ಮಾಡೋಕೆ ಅಂದ್ರೆ ನಮ್ಮ ಈ ಟ್ರಿಪ್ಪಿಂದ ಮೇನ್ ಪಾರ್ಟಿಗೆ ನಾವು ಬಂದೇವ್ರಿ. ಈಗ ರಿವರ್ ಆ್ಯಕ್ಟಿವಿಟಿ ಮಾಡ್ಬೇಕಂತಂದು ಅಡ್ವೆಂಚರ್ ಇದೆ. ಒಮ್ಮೆ ಮಾಡಿಲ್ಲ. ಬೋಟಿಂಗ್ ಆಯ್ತು, ಕಾಯಾಕಿಂಗ್ ಆಯ್ತು, ಜಾರ್ಬಿಂಗ್ ಆಯ್ತು. ಸೊ ಬರ್ರಿ ಈಗ ನಮ್ಮ ರೆಸಾರ್ಟ್ ಕಡೆಯಿಂದ 3 ಆ್ಯಕ್ಟಿವಿಟಿ ಫ್ರೀ ಇದಾವೆ ರೀ. ಅದು ಕಾಯಾಕಿಂಗ್, ಬೋಟಿಂಗ್ ಮತ್ತು ಜಾರ್ಬಿಂಗ್. ಸೊ ರಿವರ್ ರಾಫ್ಟಿಂಗ್ ಇಲ್ಲೇ ಸದ್ಯಕ್ಕೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಕಾಣಿಸ್ತೈತೆ. ಅಂದ್ರೆ ನೀರಿನ ಲೆವೆಲ್ ಕಡಿಮೆ ಐತ್ರಿ. ಅದು ಮಳೆಗಾಲದಾಗ ಅಥವಾ ಡ್ಯಾಮ್ ರಿಲೀಸ್ ಮಾಡಿದಾಗ ಇಲ್ಲಿ ನಿಮ್ಗೆ ನಾರ್ಮಲಾಗಿ ನಿಮ್ಗೆ ರಿವರ್ ರಾಫ್ಟಿಂಗ್ ಸಿಗುತ್ತೆ. ಸೊ ನೋಡ್ತೀನಿ, ವೀಡಿಯೋ ಮಾಡೋಕೆ ಅಲಾವ್ ಕೊಟ್ಟರೆ ನಿಮ್ಗೆ ವೀಡಿಯೋ ಕಂಪ್ಲೀಟಾಗಿ ಮಾಡಿ ನಿಮ್ಗೆ ತೋರಿಸ್ತೀನಿ. ಇಲ್ಲ ಅಂದ್ರೆ ಆಮೇಲೆ ಸಿಗೋಣಂತೊಮ್ಮೆ. ಹೆಸರು ಎದಕ್ಕೆ ಬಳಸ್ಕೊಳತ್ತಾರ ಅದನ್ನು? ಹೆಸರು ಎದಕ್ಕೆ ಬಳಸ್ಕೊಳತ್ತಾರ? ಕಾಂಟ್ಯಾಕ್ಟ್ ಮಾಡಿ ಮನಿ ಕಳಿಸ್ಬಿಡ್ತಾರೆ. ಸಾಕು ಬರ ಬಂದ ಸಿಗ್ನೇಚರ್ ಮಾಡಿಲ್ಲ. ಥ್ಯಾಂಕ್ಸ್ ಬೈ. ಸೊ ರೆಡಿ ಆಗ್ಯಾರ ಎಲ್ಲರೂ? ಈ ವಿಡಿಯೋ ಅಪ್ಲೋಡ್ ಆಗತ್ತಂದ್ರೆ ನಾವೆಲ್ಲರೂ ಹೊಳೆ ಬಂದೆ ಒಂದಂಗೆ. ನೋಡೋಣ ತೇಲ್ತ ತಾಳ ಫಸ್ಟ್ ಟೈಮ್ ನೋಡ್ಪ ಲೈಫ್ ಜಾಕೆಟ್ ತೇಲ್ತಿಲ್ಲ. ಚೆಕ್ ಮಾಡ ಅಲ್ಲಿ ನಡಕ್ ಹೋಗಿ ಚೆಕ್ ಮಾಡಿ ಅಂತ. ಬರ್ರಿ ಆ ಕಡೆ ಹೋಗ್ಬರ್ರಿ. ಬರ್ರಿ ಹತ್ರಿ ಹತ್ಲಂಪ. ಏಯ್ ಹೌದಲ್ಲ ಮುಳುಗಡೆ ಸೈಡ್ ಟು ಬರ್ತೈತಿ ಫಸ್ಟ್ ಕಮಾಂಡ್ ಫೋರ್ಡ್ ಅಂತ. ಫೋರ್ಡ್ ಅಂದಾಗ ಏನ್ ಮಾಡ್ಬೇಕು, ಬ್ಲೇಡ್ ಐತ ಡೀಪ್ ಮಾಡ್ಬೇಕು, ನೀರೊಳಗೆ ಮುಂದೆ ನೀರು ಪೂಜೆ ಮಾಡ್ಬೇಕು. ಮಾಡಿ ಕೋರ್ಬೋದು. ಏನ್ ಶ್ರದ್ಧೆ, ಏನ್ ಭಕ್ತಿ. ಕ್ಲಾಸ್ ನೀವು ಹಿಂಗೆ ಕೇಳಿದ್ರೆ ಎಲ್ಲ ಇರ್ತಿದ್ರಿ. ಜೀವನದಾಗಿನ ಆಸೆ. ಸ್ಟಾಪ್. कोका-कोला पेप्सी दांडेली सेक्सी. ओके, कोका-कोला पेप्सी, कोका-कोला पेप्सी के लास्ट. हेलो लास्ट. चिरमिर दुम धड़का हु हा चिरमिर दुम धड़का चिरमिर दुम धड़का हिप हिप. ಓಕೆ ಅಣ್ಣ. ಸೊ ಹೆಂಗ ಸಾತ್ ಬ್ರದರ್ ನಿಮ್ಗೆ ಬೋಟಿಂಗ್ ಬಂದೇವಿ. ಹೇಳ್ರಿ ಒಬ್ಬೊಬ್ರು ಹೇಳ್ರಿ, ಪಟಪಟ ಹೇಳ್ರಿ. ಎಕ್ಸ್ಪೀರಿಯನ್ಸ್. ಹಾ ನೆಕ್ಸ್ಟ್ ಬೈ. ಸೂಪರ್ ಬ್ರೋ. ಥ್ಯಾಂಕ್ ಯು ಬ್ರೋ. ಹಾ ನೀವು ಜಾಲಿ ಜೇಬೆಲ್ಲ ಖಾಲಿ ನೀವು. ಸೊ ಸೂಪರ್ ಅನ್ಸತ್ರಿ. ದಾಂಡೇಲಿಗೆ ಬರ್ರಿ. ಇಲ್ಲೇ ಹುಬ್ಳಿಯಿಂದ ಭಾಳ ಏರ್ ಐತಿ ನಿಮಗೆ. ಸೊ ಇಂಥ ಜಾಗ ಬಿಟ್ಟು ನಾವು ಬೇರೆ ಎಷ್ಟು ದೂರ ಹೋಗಿ ಅಡ್ವೆಂಚರ್ ಅಂತ ಹೋಗ್ತೀವಿ. ಸೊ ದಾಂಡೇಲಿಗಿಂತ ಬೆಸ್ಟ್ ಅಡ್ವೆಂಚರ್ ನಮ್ಗೆ ಎಲ್ಲಿ ಸಿಗೋಂಗಿಲ್ಲ. ಸೊ ಬರ್ರಿ, ಎಂಜಾಯ್ ಮಾಡ್ರಿ. ಕಾಳಿ ಮಾತಾ ಕೀ. ಬ್ಯಾಕ್ ಟು ಫೋನ್ ಏನದ ಗೋಪುರದಾಗಿಂದ. ಸೊ ಈಗೇನು ಹೇಳ್ತೀರಿ?
ಬೆಸ್ಟ್ ಎಕ್ಸ್ಪೀರಿಯನ್ಸ್ ಹಾಕೊಳಕ್ ಕರಿಬಿಲ್ಲ ಅಣ್ಣ ತೋರಿಸಿದ ಏನ್ ಮಾಡಕ್ಕಾಗಲ್ಲ ಅಂಡ್ರ ವರ್ಷ ಆಗೈತಿ ಲೈಫ್ ಜಾಕೆಟ್ ಮಾತ್ರ ಬೆಂಕೈತಿ ಹಿಂದೆ ಹಾಕೋತೀವ ಲೈಫ್ ಜಾಕೆಟ್ ಲೈಫ್ ಸೇವ್ ಮಾಡವಲ್ದು. ಸೊ ಬರೀ ಈಗ ನೆಕ್ಸ್ಟ್ ಜಾರ್ಬಿಂಗ್ ಮಾಡೋಣ ಅಂತ. ಈಗ ಮಾಡಿದ್ದದ ಬೋಟಿಂಗ್, ಇದು ಜಾರ್ಬಿಂಗ್. ಗೆಟ್ ರೆಡಿ ಫಾರ್ ದ ಜಾರ್ಬಿಂಗ್. ಏನ್ರಿ ಜಾರ್ಬಿಂಗ್ ಏನ್ರಿ ಮಾಡ್ತೀರಾ ಅಲ್ಲಿ ಹೋಗಿ? ನಾನು ಇವ್ರು ಒಬ್ರೊಬ್ರು ಹತ್ಬೇಕು ಈಗ. ಕ್ಯಾಪ್ ತೆಗಿಬೇಕಂತ ಗೋಣ್ ಕಡೆ ಎಷ್ಟು ವಾಪಸ್ ಬರ್ತೈತಿಲ್ಲ ಎಲ್ಲಿ ಬಿಡುಂಗಿಲ್ಲ ಅದನ್ನ. ಏ ನೀ ಊಟಕ್ಕೆ ಹೇಳ್ತೀನಿ. ಇಲ್ಲಿ ಕೇಳ್ಬೇಕು ಎಲ್ಲರೂ. ಎದ್ ನಿಂತ್ಕೋಬೇಕು, ಒಂದೇ ಸೈಡ್ ಮುಖ ಮಾಡಿ. ನೀರು ಉಗ್ತಾರ ಉಗ್ಗಿಸ್ಕೋರಿ. ಎಷ್ಟಾಗತ್ತಾನ ಎದ್ ನಿಂತ್ಕೊಂಡು ರನ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕಣ್ಣ, ಆಯ್ತಾ? ಎದ್ ನಿಂತ್ಕೊಂಡು ಸ್ಟ್ಯಾಂಡ್ ಅಪ್ ಮಾಡಿ ರನ್ ಮಾಡಿ. ಮಾರಿ ಮಾರಿ ಬಿಡಾತಾರ ಹೆಂಗಿತ್ರಿ? ಮತ್ ಬರ್ಮಂತ ಮೊದ್ಲೆಲ್ಲ ನಾನು ಹರಡತ್ತಂತೆ ಹರಡಂಗ ಇನ್ನೊಮ್ಮೆ ಬರ್ಬೇಕು ಮಾಡ. ಲಿಟ್ರಲಿ ಹೆವಿ ಮಜಾ ಬಂತ. ಸೊ ರೊಕ್ಕ ಕೊಟ್ಟೆ ಹೊಡ್ಸ್ಕೊಳ್ತಿದ್ದೀವಿ ನೀರಿಲೆ. ಈಗ ಹೇಳ್ತಾ ಕೇಳ್ರಿ ಉಳ್ಕಾದ ಗೇಮ್ ಮಾಡೋದು ಇದೆ ನೋಡ್ರಿ. ಸೊ ಬರ್ರಿ ನಿಜವಾಗ್ಲೂ ಫ್ರೆಂಡ್ಸ್ ಜೊತೆ ಬಂದು ಹಿಂಗೆ ಟೈಮ್ ಸ್ಪೆಂಡ್ ಮಾಡೋದು ಲೈಫ್ ಟೈಮ್ ಮೆಮರಿ ಆಗಿ ಉಳಿತೈತಿ. ಸದ್ಯಕ್ಕೆ ಬಾಯ ಮಾತಾ ಬರೋಲ್ಲ, ಏನ್ ಮಾತಾಡ್ಬೇಕಂತ ಗೊತ್ತಾಗ್ತದೆ. ಮೆಮರಿ ಮಾಡ್ರಿ ಲೈಫ್ ವಿಡಿಯೋ ಚಲೋ ಆಗಿತ್ತಿಲ್ಲ ಅದು ಗೊತ್ತಾಗೋದು ನನಗೆ ಏನಾಗತ್ತ ಅಂತಂದು. ಇವ್ರು ಮೊದ್ಲು ಇವ್ರು ಜೀವ ತೆಗಿತಾ ನೋಡ